ಹಿತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಿಗ್ಗೆ ಬೇಗನೆ ಎದ್ದು ಇಲ್ಲಿ ನಾನು ಬ್ರೇಕ್ಫಾಸ್ಟಿಗೆ ಹಿಟ್ಟನ್ನು ಕಡಿತಾ ಇದ್ದೇನೆ. ನೀರು ದೋಸೆ ಮಾಡೋಣ ಅಂತೇಳಿ. ಬೇಗನೆ ಆಗುವ ತಿಂಡಿ ಅಂದರೆ ನೀರು ದೋಸೆನೇ ಅಲ್ವಾ. ಹಾಗಾಗಿ ಬೆಳಿಗ್ಗೆ ಬೇಗನೆ ನೀರು ದೋಸೆ ಮಾಡಲಿಕ್ಕೆ ಹಿಟ್ಟನ್ನೆಲ್ಲ ಇವಾಗ ರೆಡಿ ಮಾಡಿ ಇಟ್ಟಿದ್ದೇನೆ. ಹಾಗೆ ಇವಾಗ ನಾನು ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೆ ಅಷ್ಟೇ, ಆದರೆ ವಾಯ್ಸ್ ಕೊಡ್ತಿರಲಿಲ್ಲ. ಯಾಕೆಂದರೆ ವಾಯ್ಸ್ ಕೊಡ್ತಾ ಹೋದರೆ ನನಗೆ ನನ್ನ ಕೆಲಸ ಸ್ಲೋ ಆಗ್ತದೆ. ಕೆಲಸ ಬೆಳಗಿನ ಹೊತ್ತು ಬೇಗನೆ ಆಗಬೇಕು. ಕಾಲೇಜಿಗೆ ಹೋಗುವ ಮಕ್ಕಳಿದ್ದರೆ, ಶಾಲೆಗೆ ಹೋಗುವ ಮಕ್ಕಳಿದ್ದರೆ, ಅಥವಾ ಬೇರೆ ಏನಾದರೂ ಬೆಳಗ್ಗೆದ್ದು ಹೋಗುವವರಿದ್ದರೆ, ಕೆಲಸಕ್ಕೆ ಹೋಗುವವರಿದ್ದರೆ, ಬೆಳಗಿನ ಎಲ್ಲರ ಮನೆಯ ಅವಸ್ಥೆ ಹೀಗೇ ಅಲ್ವಾ. ಬೇಗನೆ ಅಡುಗೆ ಎಲ್ಲ ಆಗಬೇಕು, ತಿಂಡಿ ಆಗಬೇಕು, ಬ್ರೇಕ್ಫಾಸ್ಟ್ ಆಗಿ ಅವರು ಹೋಗಬೇಕು. ಹಾಗಾಗಿ ನಾನು ಕೂಡ ಹಾಗೆ ಪ್ರತಿದಿನ ಬೆಳಗ್ಗೆದ್ದು ಬೇಗನೆ ಎಲ್ಲ ಕೆಲಸವನ್ನು ಮುಗಿಸ್ತೇನೆ. ಹಾಗೆಯೇ ಇವತ್ತು ನೆಂಟರು ಕೂಡ ಬರೋರಿದ್ದರು, ಅವರಿಗೆ ಕೂಡ ಅಡುಗೆ ಆಗಬೇಕು. ಹಾಗಾಗಿ ಇಲ್ಲಿ ಮಟನ್ ಸಾರು ಮಾಡಲಿಕ್ಕೆ ನಾನು ಮಸಾಲವನ್ನು ರೆಡಿ ಮಾಡಿದ್ದೀನಿ. 20 ಮೆಣಸು, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು, ನೀರುಳ್ಳಿ, ಹಾಗೂ ಇಲ್ಲಿ 1 ತೆಂಗಿನಕಾಯಿ ಅರ್ಧ ಭಾಗ ತುರಿದು ತೊಗೊಂಡಿದ್ದೇನೆ. ಅದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿನವನ್ನು ಹಾಕಿ ತೊಗೊಂಡಿದ್ದೇನೆ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ತೇನೆ. ಹಾಗೆ ಈ ಕೆಲಸ ಕೂಡ ಆಗಬೇಕು. ಮೊದಲಿಗೆ ನಾನು ಮಟನ್ ಸಾರಿಗೆ ಮಸಾಲವನ್ನು ಫ್ರೈ ಮಾಡಿ ಅದನ್ನು ಕಡಿಲಿಕ್ಕೆ ಹಾಕ್ತೇನೆ. ಯಾಕೆಂದರೆ ಮಸಾಲದ ಕೆಲಸ ಒಂದು ಬೇಗನೆ ಮುಗಿದ್ರೆ ಬೇರೆ ಕೆಲಸವನ್ನೆಲ್ಲ ನನಗೆ ಬೇಗನೆ ಮಾಡಲಿಕ್ಕಾಗ್ತದೆ. ಹಾಗಾಗಿ ಮಸಾಲ ಗ್ರೈಂಡ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದೆ ಅಲ್ವಾ. ಹಾಗಾಗಿ ನಾನಿಲ್ಲಿ ಇವಾಗ ಮಸಾಲವನ್ನು ರೆಡಿ ಮಾಡಿ ಅದನ್ನೆಲ್ಲ ಫ್ರೈ ಮಾಡಿ ತೊಗೊಳ್ತಾ ಇದ್ದೇನೆ. ಫ್ರೈ ಮಾಡೋದು ಸ್ವಲ್ಪ ನಿಧಾನವಾಗಿ ಫ್ರೈ ಮಾಡಬೇಕು. ಯಾಕಂದರೆ ಕರಟಿ ಹೋದರೆ ನಮ್ಮ ಮಸಾಲದ ಕಲರ್ ಕೂಡ ಚೇಂಜ್ ಆಗ್ತದೆ. ಹಾಗಾಗಿ ಇಲ್ಲಿ ನೀರು ದೋಸೆ ಮಾಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡಿಟ್ಟು ಅದಕ್ಕಿಂತ ಮೊದಲು ಇಲ್ಲಿ ಮಸಾಲವನ್ನು ನಾನು ಫ್ರೈ ಮಾಡ್ತಾ ಇದ್ದೇನೆ. ಬೆಳಗಿನ ಅಡುಗೆ ಮನೆಯಲ್ಲಿ ಕೆಲಸ ಎಷ್ಟೇ ಇರಲಿ ಅದನ್ನು ನಾನು ಒಬ್ಬಳೇ ಮಾಡಬೇಕಾಗ್ತದೆ. ಯಾಕೆಂದರೆ ಜಾನ್ ಅವರಿಗೆ ಹೊರಗೆ ಹಟ್ಟಿಯ ಕೆಲಸ ಇರ್ತದೆ ಎದ್ದ ಕೂಡಲೇ. ಹಾಗೆ ಮನ್ವಿತಾ ಅವಳ ಕಾಲೇಜಿಗೆ ಹೋಗುವ ತಯಾರಿಯನ್ನು ಮಾಡ್ತಾ ಇರ್ತಾಳೆ. ಹಾಗಾಗಿ ನಾನೆಲ್ಲವನ್ನು ಬೇಗನೆ ಮಾಡಿ ಮುಗಿಸಬೇಕಾಗ್ತದೆ. ಹಾಗಾಗಿ ನಾನು ಪ್ರತಿಯೊಂದು ಸಲ ಹಾಗೆ ಮೊದಲಿಗೆ ನಾನು ಮಸಾಲವನ್ನು ರೆಡಿ ಮಾಡಿ ಇಡೋದು. ಮಸಾಲ ರೆಡಿ ಮಾಡಿ ಇಟ್ಟಾದಮೇಲೆ ಉಳಿದ ಕೆಲಸವನ್ನು ಮಾಡೋದು. ಹಾಗೆಯೇ ಇಲ್ಲಿ ಇವಾಗ ಮಸಾಲ ಕೂಡ ಎಲ್ಲವನ್ನು ಫ್ರೈ ಮಾಡಿ ರೆಡಿ ಮಾಡಿ ಆಯಿತು. ಹಾಗೆ ಅದನ್ನು ಫ್ರೈ ಮಾಡಿ ಆದಮೇಲೆ ಅದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆದಮೇಲೆ ಇಲ್ಲಿ ನಾನು ನೀರು ದೋಸೆಯನ್ನು ಕೂಡ ಮಾಡ್ತೇನೆ. ಹಾಗೆ ಬೇಗನೆ ಆಗಬೇಕು. 6:30 ಒಳಗೆ ನಮ್ಮದು ಬ್ರೇಕ್ಫಾಸ್ಟ್ ಕೂಡ ಆಗಬೇಕು. ಆಮೇಲೆ ಹಾಲು ಕರೀಲಿಕ್ಕಿದೆ, ತುಂಬಾ ಕೆಲಸ ಇರ್ತದೆ. ಇದು ನನ್ನ ಪ್ರತಿದಿನದ ರುಟೀನ್ ಆಗಿರ್ತದೆ. ಆದರೆ ಇವತ್ತು ಸ್ಪೆಷಲಾಗಿ ನೆಂಟರು ಮನೆಗೆ ಬರುವ ಕಾರಣ ತುಂಬಾ ಕೆಲಸ ಇದೆ. ಹಾಗಾಗಿ ಎಲ್ಲ ಕೆಲಸವನ್ನು ಬೇಗನೆ ಮಾಡ್ತಾ ಇದ್ದೇನೆ. ಮತ್ತು ಹಾಲು ಕರೆದಾದ್ಮೇಲೆ ಜಾನ್ ಅವರಿಗೆ ಸ್ವಲ್ಪ ಹೊರಗಡೆ ಕೂಡ ಹೋಗಲಿಕ್ಕಿತ್ತು. ಆ ಕೆಲಸ ಇದ್ದ ಕಾರಣ ಎಲ್ಲ ಕೆಲಸ ನಾನೇ ಮಾಡಬೇಕಾಯಿತು. ಅಂದರೆ ಇಲ್ಲದಿದ್ದರೆ ಜಾನ್ ಕೂಡ ನನಗೆ ಕಿಚನಲ್ಲಿ ಹೆಲ್ಪ್ ಮಾಡ್ತಾ ಇರ್ತಾರೆ. ಆದರೆ ಆ ದಿವಸ ಅವರಿಗೆ ಕೂಡ ಸ್ವಲ್ಪ ಬೇರೆ ಕೆಲಸ ಇದ್ದ ಕಾರಣ ಅವರು ಕೂಡ ಹೊರಗಡೆ ಹೋಗಿದ್ದರು. ನಾನು ಒಬ್ಬಳೇ ಇದ್ದೆ. ಎಲ್ಲ ಕೆಲಸವನ್ನು ಬೇಗನೆ ಮಾಡ್ತಾಯಿದ್ದೆ. ಯಾಕೆಂದರೆ ಮಧ್ಯಾಹ್ನದೊಳಗೆ ಎಲ್ಲವೂ ಮುಗಿಸಬೇಕು ಅಂತೇಳಿ. ಹಾಗೆ ಇಲ್ಲಿ ನೀರು ದೋಸೆಯನ್ನು ಮಾಡಿ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡಿ ಆದಮೇಲೆ ಮನ್ವಿತಾ ಕೂಡ ಬ್ರೇಕ್ಫಾಸ್ಟ್ ಮಾಡಿ ಕಾಲೇಜಿಗೆ ಹೋದಲು. ನಾವು ಕೂಡ ಬ್ರೇಕ್ಫಾಸ್ಟ್ ಮಾಡಿದೆವು. ಅಷ್ಟಾಗುವಾಗ ಇಲ್ಲಿ ಮಸಾಲ ಕೂಡ ನೈಸಾಗಿ ಗ್ರೈಂಡ್ ಆಗ್ತಾ ಬಂತು. ಹಾಗೆ ಮಸಾಲವನ್ನು ತೆಗೆದಿಟ್ಟು ಆಮೇಲೆ ನಾನು ಹಾಲು ಕರೀಲಿಕ್ಕೆ ಕೂಡ ಹೋದೆ. ಬ್ರೇಕ್ಫಾಸ್ಟ್ ಆದಮೇಲೆ ಇವಾಗ ಹಾಲು ಕರೆಯುವ ಕೆಲಸ ಕೂಡ ಆಯಿತು. ಹಾಗೆಯೇ ಮಸಾಲ ಕೂಡ ಗ್ರೈಂಡ್ ಆಗ್ತಾಯಿದೆ. ಇನ್ನು ಬೇಗನೆ ಅನ್ನಕ್ಕೆ ಒಂದು ಇಡ್ತೇನೆ, ಒಲೆಗೆ ಬೆಂಕಿ ಮಾಡ್ತೇನೆ. ಇವಾಗ ಅನ್ನದ ಕೆಲಸವನ್ನು ಬೇಗನೆ ಆದರೆ ಮತ್ತೆ ಉಳಿದ ಕೆಲಸವನ್ನು ಮಾಡ್ಬೋದು. ಹಾಗೆ ಇವಾಗ ಬೇಗನೆ ಒಲೆಗೆ ಬೆಂಕಿ ಮಾಡಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟು ಕಕ್ಕಿಯನ್ನು ತೊಳೆದು ಹಾಕ್ತೇನೆ. ಇವಾಗ ಮಟನ್ಗೆ ಮಸಾಲ ಗ್ರೈಂಡ್ ಆಗ್ತಾ ಇದೆ. ಒಂದು ಪದಾರ್ಥದ ಟೆನ್ಷನ್ ಮುಗಿತಾ ಬಂತು. ಯಾಕೆಂದರೆ ಮಸಾಲ ಗ್ರೈಂಡ್ ಮಾಡೋದು ಒಂದು ದೊಡ್ಡ ಕೆಲಸ. ಹಾಗೆ ಮಟನ್ ಕೂಡ ತಂದಾಗಬೇಕು. ಇವಾಗ ನೆಂಟರಿಗೆ ಸ್ವಲ್ಪ ಹಲಸಿನ ಹಣ್ಣಿನ ಗಟ್ಟಿ ಮಾಡಬೇಕಂತೆ. ಹಾಗಾಗಿ ಇವಾಗ ಹಲಸಿನ ಹಣ್ಣಿನ ಗಟ್ಟಿ ಮಾಡಲಿಕ್ಕೆ ಅಕ್ಕಿಯನ್ನು ನೆನೆ ಹಾಕಿದ್ದೆ ನಿನ್ನೆ ರಾತ್ರಿ. ಇವಾಗ ಇದನ್ನು ಕಡಿದು ಎಲ್ಲ ರೆಡಿ ಮಾಡಿ ಮತ್ತೆ ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ. ಹಾಗೆ ಇದರ ಕೆಲಸ ಕೂಡ ಇವಾಗ ಆಗಬೇಕು. ಮಟನ್ಗೆ ಇವತ್ತು ನಾನು ಓಡು ದೋಸೆ ಮಾಡ್ತೇನೆ. ಹಾಗೆ ಅದರ ಕೆಲಸವನ್ನು ಮತ್ತೆ ಲಾಸ್ಟಿಗೆ ಮಾಡ್ತೇನೆ. ಯಾಕೆಂದರೆ ಬಿಸಿಯಾಗಿದ್ದರೆ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ಹಾಗಾಗಿ ಲೇಟಾಗಿ ಮಾಡ್ತೇನೆ. ಅದರ ಮೊದಲು ಪಲ್ಯ ಆಗಬೇಕು, ಹಾಗೆಯೇ ಮೀನು ಫ್ರೈ ಮಾಡಬೇಕು, ಸಲಾಡ್ ಮಾಡಬೇಕು, ತುಂಬ ಕೆಲಸ ಇದೆ. ಹಾಗೆ ಅದೆಲ್ಲ ಮಾಡೋದಕ್ಕಿಂತ ಮೊದಲು ಇವಾಗ ಹಲಸಿನ ಹಣ್ಣಿನ ಗಟ್ಟಿ ಮಾಡಲಿಕ್ಕೆ ರೆಡಿ ಮಾಡ್ತೇನೆ. ಹಾಗೆ ಹಲಸಿನ ಹಣ್ಣನ್ನು ನಿನ್ನೆನೆ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ತೊಗೊಂಡಿದ್ದೇನೆ. ಹಾಗೆ ಇನ್ನು ಬೇಗನೆ ಗ್ರೈಂಡ್ ಮಾಡಿ ಮತ್ತೆ ಎಲೆಯಲ್ಲಿ ಕಟ್ಟಿ ಬೇಯಿಸ್ಲಿಕ್ಕೆ ಇಟ್ಟರೆ ಆಯಿತು. ಇವಾಗ ಇದರ ಕೆಲಸವನ್ನು ಮಾಡ್ತೇನೆ. ಇವಾಗ ಹಲಸಿನ ಗಟ್ಟಿ ಮಾಡಲಿಕ್ಕೆ ಹಿಟ್ಟನ್ನು ಕಡೆದಾಯಿತು. ಇಷ್ಟು ಹೊತ್ತಾಯಿತು ಒಂದೊಂದೇ ಕೆಲಸ ಆಗುವಾಗ. ಹಾಗೆಯೇ ಎಲೆಯನ್ನು ಕೂಡ ತಂದಿದ್ದಾರೆ. ಎಲೆಯನ್ನು ತಂದು ಕೊಟ್ಟು ಅವರು ಇವಾಗ ಮಟನ್ ತರಲಿಕ್ಕೆ ಹೋಗಿದ್ದಾರೆ. ಹಾಗೆ ಅವರು ಬರೋದರೊಳಗೆ ಗಟ್ಟಿಯನ್ನು ಮಾಡಿ ಬೇಯಿಸ್ಲಿಕ್ಕೆ ಇಡಬೇಕು. ನೋಡಿ, ಹಿಟ್ಟೆಲ್ಲ ರೆಡಿ ಆಯಿತು. ಮಿಕ್ಸ್ ಮಾಡಿ ಎಲ್ಲ ಆಯಿತು. ಇನ್ನು ಬೇಗನೆ ಎಲೆಗೆ ಹಾಕಿ ಕಟ್ಟಿ ಇಡ್ತೇನೆ.
ಎಲೆಗಳಿಗೆ ಹಿಟ್ಟನ್ನು ಹಾಕಿ ಆಯಿತು. ಇದನ್ನು ಮಡಚಿಡ್ತೇನೆ. ನೋಡಿ, ಎಲೆಗೆ ಹಾಕಿ ಇವಾಗ ಮಡಚಿಟ್ಟಿದ್ದೇನೆ. ಇನ್ನು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಇವಾಗ ಎಲ್ಲವನ್ನು ಮಡಚಿಟ್ಟಾಯಿತು. ಇನ್ನು ಇದು ಚೆನ್ನಾಗಿ ಬೇಯಲಿ. ಇಷ್ಟೆಲ್ಲ ಕೆಲಸ ಇದ್ದರೂ ಕೂಡ ಇವಾಗ ನನಗೆ ಸ್ವಲ್ಪ ವೀಳ್ಯದೆಲೆಯನ್ನು ಕೂಡ ಕೊಯ್ಬೇಕು. ಅಂಗಡಿಯವರು ವೀಳ್ಯದೆಲೆ ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಇವತ್ತು ಕೊಯ್ತೇನೆ. ಮತ್ತೆ ಜಾಸ್ತಿ ಬೇಕಿದ್ರೆ ನಾಳೆ ಕೊಡ್ಬೋದಲ್ವ. ಹಾಗಾಗಿ ಇವಾಗ ಸ್ವಲ್ಪ ಕೊಯ್ದು ಕವಲೆ ಮಾಡಿ ಇಡ್ತೇನೆ. ಮತ್ತೆ ಜಾನ್ ಅವರು ಬಂದ ಮೇಲೆ ಕೊಡುವರು. ಹಾಗೆ ಅದರ ಕೆಲಸವನ್ನು ಇವಾಗ ಮಾಡ್ತೇನೆ. ಜಾನ್ ಅವರೆಲ್ಲ ಹಿಡ್ಕೊಂಡು ಬಂದರು. ಮಟನ್, ಮೀನು, ಚಿಕನ್, ಇನ್ನು ಇದರ ಅಡಿಗೆ ಎಲ್ಲ ಆಗಬೇಕು. ಕುಕ್ಕರನ್ನು ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ತೇನೆ. ಸ್ವಲ್ಪ ಸ್ಪೈಸಸ್ ಹಾಕ್ತೇನೆ. ಜಾಸ್ತಿ ಹಾಕೋದಿಲ್ಲ, ಸ್ವಲ್ಪ ಹಾಕೋದು. ಒಂದು ನೀರುಳ್ಳಿಯನ್ನು ಹಾಕ್ತೇನೆ. ಒಂದು ಕಾಯಿಮೆಣಸು. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ತೇನೆ. ಜಾಸ್ತಿ ಫ್ರೈ ಮಾಡೋದು ಬೇಡ. ಇದು ನಾನು ನನ್ನ ವಿಧಾನದಲ್ಲಿ ನಿಮಗೆ ಹೇಳ್ತಾ ಇರೋದು. ನಾನು ಮಟನ್ ತರೋದು ತುಂಬಾ ಕಡಿಮೆ. 1 ವರ್ಷ ಆಯಿತು ತರದೆ. ಹಾಗೆ ಇವತ್ತು ತಂದಿದ್ದೇವೆ. ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆ ನಾನು ಇದೇ ಥರ ಸಿಂಪಲಾಗಿ ಮಾಡೋದು. ಕೆಲವೊಂದು ಮಟನ್ ಬೇಗನೆ ಬೇಯ್ತದೆ, ಕೆಲವೊಂದು ಸ್ವಲ್ಪ ಟೈಮ್ ತೊಗೊಳ್ತದೆ. ಹಾಗಾಗಿ ನನಗೆ ಇದು ಹೇಗೆ ಬೇಯ್ತದೆ ಅಂತ ಗೊತ್ತಿಲ್ಲ. ನಾನಿಲ್ಲಿ ಕುಕ್ಕರಲ್ಲಿ ಹಾಕಿ 2 ವಿಸಿಲ್ ತೆಗೆದು ಆಮೇಲೆ ಗೊತ್ತಾಗ್ತದಲ್ವಾ, ಮತ್ತೆ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಪದಾರ್ಥ ಮಾಡೋದು. ಇಲ್ಲಿ 1.5 kg ಮಟನ್ ಇದೆ. ಇವಾಗ ನಾನು ಇದನ್ನು ಕುಕ್ಕರಿಗೆ ಹಾಕ್ತೇನೆ. ಮಟನನ್ನು ಹಾಕಿತು. ಸ್ವಲ್ಪ ಅರಸಿನ ಹಾಕ್ತೇನೆ. ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕಿ ಇದನ್ನು ಬೇಯಿಸ್ತೇನೆ. ಇವಾಗ ಮಟನ್ ಬೇಯಿಸ್ಲಿಕ್ಕೆ ಇಟ್ಟಾಯಿತು. ಇನ್ನೊಂದು 2 ವಿಸಿಲ್ ಬಂದ ಕೂಡಲೇ ಇದನ್ನು ಆಫ್ ಮಾಡ್ತೇನೆ. ಇವಾಗ 1:10 ಆಯಿತು. ಹಾಗೆ ಒಂದು ಟೀ ಕುಡಿಯೋ ಟೈಮ್ ಅಲ್ವಾ. ಹಾಗೆಯೇ ಹಲಸಿನ ಹಣ್ಣಿನ ಗಟ್ಟಿ ಕೂಡ ರೆಡಿಯಾಗಿದೆ. ಅದನ್ನು ಕೂಡ ಇವಾಗ ಟೇಸ್ಟ್ ಮಾಡ್ತೇನೆ ಹೇಗಾಗಿದೆ ಅಂತೇಳಿ. ಹಾಗೆ ಟೀ ಕೂಡ ರೆಡಿ ಆಗ್ತಾ ಇದೆ. ಇವಾಗ ಬಿಸಿ ಬಿಸಿಯಾಗಿದೆ. ಹಾಗೆಯೇ ಸ್ವಲ್ಪ ಸಾಫ್ಟ್ ಆಗಿದ್ದಾಗೆ ಕಾಣ್ತದೆ. ಮತ್ತೆ ತಣ್ಣಗಾಗುವಾಗ ಹೇಗಾಗ್ತದೆ ಗೊತ್ತಿಲ್ಲ. ನೋಡಿ, ಇದು ಅಗುವಾನಿ ಎಲೆ ಸ್ವಲ್ಪ ಎಳತ್ತಾದರೆ ಈ ಥರ ಕಲರ್ ಬರ್ತದೆ. ಬೆಳೆದದ್ದಾದರೆ ಈ ಥರ ಕಲರ್ ಬರೋದಿಲ್ಲ. ನೋಡಿ, ಸ್ವಲ್ಪ ಎಳತ್ತಿತ್ತು. ಹಾಗಾಗಿ ಕಲರ್ ನೋಡಿ ರೆಡ್ ಬಂದಿದೆ. ಚೆನ್ನಾಗಿದೆ, ಟೇಸ್ಟ್ ಆಗಿ ಬಂದಿದೆ. ಹಾಗೆ ಇವಾಗ ಸಾಫ್ಟ್ ಇದೆ. ಮತ್ತೆ ನೋಡಬೇಕು ತಣ್ಣಗಾದಾಗ ಗಟ್ಟಿ ಆಗ್ತದ ಅಂತೇಳಿ. ಟೀ ರೆಡಿ ಆಯಿತು. ಇನ್ನು ಟೀ ಕುಡಿತೇವೆ. ಟೀ ಕುಡಿದಾದ್ಮೇಲೆ ವಿಡಿಯೋವನ್ನು ಕಂಟಿನ್ಯೂ ಮಾಡುತ್ತೇವೆ. ನೋಡಿ, ಮಟನ್ ಇವಾಗ ಬೆಂದಿದೆ. ನಾನು 2 ವಿಸಿಲ್ ತೆಗೆದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇದು ಚೆನ್ನಾಗಿ ಬೆಂದೇ ಇರಲಿಲ್ಲ 2 ವಿಸಿಲ್ ತೆಗೆಯುವಾಗ. ಹಾಗಾಗಿ ಮತ್ತೆ 4 ತೆಗೆದೆ. ಇವಾಗ ನೋಡಿ ಸಾಫ್ಟ್ ಆಯಿತು. ಇನ್ನು ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಮಸಾಲವನ್ನು ಹಾಕ್ತೇನೆ. ನೋಡಿ, ಮಸಾಲ ಕೂಡ ರೆಡಿಯಾಗಿದೆ. ಇವಾಗ ಮಸಾಲವನ್ನು ಹಾಕ್ತೇನೆ.
ನೋಡಿ ಮಸಾಲವನ್ನು ಹಾಕಿ ಇಷ್ಟು ತೆಳು ಮಾಡಿ ಇಟ್ಟಿದ್ದೇನೆ. ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಲಿ. ನೋಡಿ ಓಡು ದೋಸೆ ಮಾಡಲಿಕ್ಕೆ ಹಿಟ್ಟು ಕೂಡ ರೆಡಿ ಮಾಡಿದ್ದೇನೆ. ಇನ್ನು ಇದನ್ನು ಕೂಡ ಬೇಗನೆ ಫ್ರೈ ಮಾಡ್ತೇನೆ. ಚಿಕನ್ ಕೂಡ ರೆಡಿ ಆಗ್ತಾ ಬಂತು. ಚಿಕನ್ ಸುಕ್ಕ ಸ್ವಲ್ಪ ನೀರಾಗಿದೆ, ಇನ್ನು ಕೂಡ ಸ್ವಲ್ಪ ಡ್ರೈ ಆಗಲಿಕ್ಕಿದೆ. ಫಿಶ್ ಫ್ರೈ ಮಾಡ್ತಾ ಇದ್ದೇನೆ ಇಲ್ಲಿ. ಕೊನೆಯದಾಗಿ ಮಟನ್ ಸಾರಿಗೆ ನಾನಿಲ್ಲಿ ನೀರುಳ್ಳಿಯನ್ನು ಫ್ರೈ ಮಾಡಿ ಹಾಕ್ತಾ ಇದ್ದೇನೆ. ನೋಡಿ ಇವಾಗ ನೀರುಳ್ಳಿ ಕೂಡ ಫ್ರೈ ಆಗಿ ಉಂಟು. ನೋಡಿ ಇಷ್ಟು ಫ್ರೈ ಮಾಡಿದೆ. ಇವಾಗ ಮಟನ್ ಸಾರಿಗೆ ಹಾಕ್ತೇನೆ. ನೋಡಿ ಚಿಕನ್ ಸುಕ್ಕ, ಮಟನ್ ಸಾರು, ಹೀರೆಕಾಯಿ ಪಲ್ಯ, ಸಲಾಡ್, ಓಡು ದೋಸೆ, ಫಿಶ್ ಫ್ರೈ, ರೈಸ್, ಇಷ್ಟು ಐಟಮ್ ರೆಡಿ ಆಯಿತು. ಇವಾಗ 1:30 ಆಯಿತು. ಸ್ವಲ್ಪ ಲೇಟೇ ಆಯಿತು ನಂದು ಅಡುಗೆ ಆಗುವಾಗ. ಹಾಗೆ ಇವಾಗ 1:30ಗೆ ನಂದೆಲ್ಲ ಅಡುಗೆ ಆಯಿತು. ಹಾಗೆಯೇ ನೆಂಟರು ಕೂಡ ಮನೆಗೆ ಬಂದರು. ಹಾಗೆ ಇನ್ನು ನಾವು ಊಟ ಮಾಡೋದು ಸ್ವಲ್ಪ ಸ್ಲೋ ಆಯಿತು, ಯಾಕೆ ಗೊತ್ತಿಲ್ಲ. ಹಾಗೆ ಇವಾಗ ಎಲ್ಲ ರೆಡಿ ಆಯಿತು, ಇನ್ನು ಊಟ ಮಾಡ್ತೇವೆ. ಇದು ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೆಂಟರು ಬಂದು ಹೋದ್ಮೇಲೆ ನನಗೆ ಯಾವುದೇ ವೀಡಿಯೋನು ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ವೀಡಿಯೋನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವಾಗ ಜಾನ್ ಮತ್ತು ನಾನು ಏರ್ಪೋರ್ಟಿಗೆ ಹೋಗ್ತಾ ಇದ್ದೇವೆ. ನಮ್ಮ ಜೀವಿತಳನ್ನು ಏರ್ಪೋರ್ಟ್ರಿಂದ ಕರ್ಕೊಂಡು ಬರಲಿಕ್ಕೆ ನಾವು ಹೋಗ್ತಿರುವುದು. ತುಂಬ ಮಂದಿ ಕೇಳ್ತಾ ಇದ್ರಿ ಅವಳು ಏನು ಮಾಡ್ತಾ ಇದ್ದಾಳೆ, ಇವಾಗ ವೀಡಿಯೋದಲ್ಲಿ ಕಾಣಿಸ್ತಾನೇ ಇಲ್ಲ ಅಂತೇಳಿ. ಕೇಳಿದವರಿಗೆಲ್ಲ ನಾನು ರಿಪ್ಲೈ ಕೂಡ ಕೊಟ್ಟಿದ್ದೇನೆ. ಆದರೆ ವೀಡಿಯೋದಲ್ಲಿ ನಾನು ಹೇಳಿರಲಿಲ್ಲ. ಕೆಲವೊಂದು ವಿಷಯವನ್ನು ನಾನು ಹೇಳೋದಿಲ್ಲ. ಅದೇ ರೀತಿ ಫ್ಯಾಮಿಲಿ ಮ್ಯಾಟರ್ಸ್ ಕೂಡ ನಾನು ಹೇಳೋದಿಲ್ಲ. ಕೆಲವು ಅಗತ್ಯವೆನಿಸಿದರೆ ಮಾತ್ರ ನಾನು ಹೇಳೋದು. ಹಾಗಾಗಿ ಕೆಲವರಿಗೆಲ್ಲ ಗೊತ್ತುಂಟು. ಅವಳಿಗೆ UAEಯಲ್ಲಿ ಕೆಲಸ ಆಗಿದೆ, ಹಾಗಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಹಾಗೆ 1 ವರ್ಷದ ನಂತರ ವಾಪಸ್ ಮನೆಗೆ ಬರ್ತಾ ಇದ್ದಾಳೆ. ಕರ್ಕೊಂಡು ಬರಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ತುಂಬಾ ಖುಷಿ ಆಗ್ತಾ ಇದೆ, 1 ವರ್ಷದ ನಂತರ ಮಗಳು ಮನೆಗೆ ಬರ್ತಾಳೆ ಅಂತೇಳಿ. ಹಾಗಾಗಿ ಜಾನ್ ಮತ್ತು ನಾವು ಇಬ್ಬರು ಕೂಡ ಏರ್ಪೋರ್ಟಿಗೆ ಹೋಗ್ತಾ ಇದ್ದೇವೆ. ಬನ್ನಿ ಇವಾಗ ಅವಳನ್ನು ಕರ್ಕೊಂಡು ಬರೋಣ. ಇವತ್ತಿನ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.